ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ, ಕಿರುತೆರೆ ಮತ್ತೆ ಹಿರಿತೆರೆ ಎರಡರಲ್ಲೂ ಕೂಡ ಹೆಸರು ಮಾಡಿದಂತಹ ದಿಲೀಪ್ ರಾಜ್ ಅವರ ಈ ಒಂದು ಅಕಾಲಿಕ ನಿಧನ ತುಂಬಾ ಜನಕ್ಕೆ ನೋವನ್ನ ಕೊಟ್ಬಿಟ್ಟಿದೆ. ದಿಲೀಪ್ ರಾಜ್ ಅವರ ಸಾವಿಗೆ ಬಹಳ ಜನ ಸಂತಾಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಶ್ರುತಿ ನಾಯ್ಡು ಅವರು ಮಾಡಿರುವಂತಹ ಒಂದು ಪೋಸ್ಟ್ ಎಲ್ಲರಿಗೂ ಕೂಡ ಒಂದು ಶಾಕ್ ಅನ್ನ ಕೊಟ್ಬಿಟ್ಟಿದೆ. ದಿಲೀಪ್ ರಾಜ್ ಅವರ ಸಾವಿಗೆ ಇದು ಕೂಡ ಕಾರಣ ಆಗೋಯ್ತಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಎಸ್, ಕನ್ನಡ ಚಿತ್ರರಂಗದ ಖ್ಯಾತ ನಟ, ಸೀರಿಯಲ್ ಕಲಾವಿದ, ನಿರ್ಮಾಪಕ, ನಿರ್ದೇಶಕ ಎಲ್ಲವೂ ಕೂಡ ಆಗಿದ್ದಂತಹ ದಿಲೀಪ್ ರಾಜ್ ಅವರು ಅಕಾಲಿಕವಾಗಿ ನಿಧನರಾಗಿದ್ದಾರೆ. ಈ ಒಂದು ನಟನ ಸಾವಿನ ಬಗ್ಗೆ ತುಂಬಾ ಜನ ಸಂತಾಪ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಜೊತೆ ಕೆಲಸ ಮಾಡಿದಂತಹ ಕಲಾವಿದರು, ತಂತ್ರಜ್ಞರು ಪ್ರತಿಯೊಬ್ಬರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ದಿಲೀಪ್ ರಾಜ್ ಅವರ ಜೊತೆ ಅವರು ಇದ್ದಂತಹ ಒಂದು ಟೈಮ್ ಅನ್ನ ನೆನಪನ್ನ ಮಾಡ್ಕೊಂಡು ಅವರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಅವರಂತ ಇನ್ನೊಬ್ಬ ವ್ಯಕ್ತಿ ಸಿಗೋದಕ್ಕೆ ತುಂಬಾ ಕಷ್ಟ ಅಂತ ಹೇಳಿ ತುಂಬಾ ಜನ ಪೋಸ್ಟ್‌ಗಳನ್ನ ಹಾಕ್ತಾ ಇದ್ದಾರೆ. ಇದ್ರ ಮಧ್ಯೆ ಶ್ರುತಿ ನಾಯ್ಡು ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಆ ಪೋಸ್ಟ್ ಈಗ ತುಂಬಾನೇ ವೈರಲ್ ಆಗ್ತಾ ಇದೆ. ಮತ್ತೆ ತುಂಬಾ ಜನಕ್ಕೆ ಅದು ಹೀಗೂ ಇರಬಹುದಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕುವಷ್ಟು ಜಾಸ್ತಿ ವೈರಲ್ ಆಗ್ತಾ ಇದೆ. ನಟಿ ಮತ್ತೆ ನಿರ್ಮಾಪಕಿ ಶ್ರುತಿ ನಾಯ್ಡು ಈ ಒಂದು ದಿಲೀಪ್ ರಾಜ್ ಜೊತೆ ಇರುವಂತಹ ಒಂದು ಫೋಟೋವನ್ನ ಹಾಕಿ ಅದರಲ್ಲಿ ಒಂದು ಕ್ಯಾಪ್ಷನ್ ಅನ್ನ ಬರೆದಿದ್ದಾರೆ. ಅದರಲ್ಲಿ, ನಾವು ಕಲಾವಿದರು ತಕ್ಕ ಮಟ್ಟಿಗೆ ಒಳ್ಳೆಯ ಹೆಸರು ಹಣ ಮಾಡಿದವರು, ನಿರ್ದೇಶಕ ನಿರ್ಮಾಪಕರು ಯಾಕೆ ಆಗ್ಬೇಕು, ಏನೋ ಹುರುಪು ಹುಚ್ಚು, ನಾವು ಎಷ್ಟೋ ಹೊಸ ಕಲಾವಿದರನ್ನ ಪರಿಚಯಿಸಬೇಕು, ಎಷ್ಟೋ ಮಂದಿ ತಂತ್ರಜ್ಞರಿಗೆ ಕೆಲಸವನ್ನ ಕೊಡಬೇಕು, ಎಷ್ಟೋ ಹಿರಿಯ ಕಲಾವಿದರಿಗೆ ಒಂದು ಆಶಾದೀಪವಾಗಬೇಕು, ಅವರೆಲ್ಲರೂ ನಮ್ಮನ್ನ ಜೀವನ ಪೂರ್ತಿ ನೆನೆದು ಹರಸಿ ಒಂದಿಷ್ಟು ಮಂದಿ ಮುಂದೆ ಹಾಡಿ ಹೊಗಳಬೇಕು, ಧಾರಾವಾಹಿ ಎಷ್ಟು ಸುದೀರ್ಘವಾಗಿ ನಡೆಯುತ್ತೋ ಅಷ್ಟು ದಿವಸ ಅವರು ಮತ್ತೆ ನಾವು ಎಲ್ಲರೂ ಒಂದು ಸುಂದರ ಬದುಕು ಕಟ್ಟಿಕೊಳ್ಳಬಹುದು ಅನ್ನೋ ಭರವಸೆಯಲ್ಲಿ ನಮ್ಮ ಓಟ, ಒತ್ತಡ ಮಾನಸಿಕ ದೈಹಿಕವಾಗಿ ಎಷ್ಟೇ ಶ್ರಮ ಆದ್ರೂ ಕೂಡ ಅದನ್ನ ತೆಗೆದುಕೊಳ್ಳಲು ಸೈ, ಆದರೆ ಅದಕ್ಕೆ ತೆರುವ ಬೆಲೆ ಏನು ಅಂತ ಶ್ರುತಿ ನಾಯ್ಡು ಪ್ರಶ್ನೆ ಮಾಡಿದ್ದಾರೆ. ಶ್ರುತಿ ನಾಯ್ಡು ಅವರ ಈ ಒಂದು ಪೋಸ್ಟ್ ತುಂಬಾನೇ ಒಂದು ಅನುಮಾನಗಳಿಗೆ, ಸಂಶಯಗಳನ್ನ ಮೂಡಿಸೋದಕ್ಕೆ ಶುರು ಮಾಡಿಬಿಟ್ಟಿದೆ. ಸೀರಿಯಲ್ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಂತಹ ದಿಲೀಪ್ ರಾಜ್ ಅವರು ಕೆಲವೊಂದು ಸಮಸ್ಯೆಗಳನ್ನೇನಾದ್ರೂ ಎದುರಿಸ್ತಾ ಇದ್ರ, ಒತ್ತಡ ಹೆಚ್ಚಾಗಿತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ನಟಿ ನಿರ್ಮಾಪಕಿಯ ಪೋಸ್ಟ್ ತೀವ್ರ ಒತ್ತಡ ಮತ್ತೆ ಖಿನ್ನತೆಯಂತಹ ಸಮಸ್ಯೆಯಿಂದ ಅವರು ನಟ ಬಳಲ್ತಾ ಇದ್ರ, ಅದಕ್ಕೋಸ್ಕರ ಏನಾದ್ರು ಅವರು ತುಂಬಾ ಒಂದು ಮಾನಸಿಕವಾಗಿ ತುಂಬಾನೇ ಒತ್ತಡ, ಟೆನ್ಷನ್ ಅನ್ನ ತಗೊಂಡಿದ್ರ ಅನ್ನುವಂತಹ ಒಂದು ಚರ್ಚೆಗೆ ದಾರಿ ಮಾಡಿಕೊಟ್ಬಿಟ್ಟಿದೆ. ಸಾಮಾನ್ಯವಾಗಿ ಡಾಕ್ಟರ್ ಕೂಡ ಹೇಳ್ತಾ ಇರ್ತಾರೆ, ಎಲ್ಲ ಡಾಕ್ಟರ್ಸ್ ಕೂಡ ಹೇಳ್ತಾ ಇರ್ತಾರೆ, ತುಂಬಾನೇ ಒತ್ತಡವನ್ನ ತಗೊಂಬೇಡಿ, ಜಾಸ್ತಿ ಟೆನ್ಷನ್ ಅನ್ನ ಮಾಡ್ಕೊಂಬಿಡಿ. ಈ ಮಾನಸಿಕ ಮೆಂಟಲಿ ಹೆಲ್ತ್ ಅನ್ನೋದು ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ತುಂಬಾನೇ ನಾವು ಖಿನ್ನತೆಯನ್ನ ತಗೊಳ್ತೀವೋ, ಜಾಸ್ತಿ ಒತ್ತಡದಲ್ಲಿ ಕೆಲಸ ಮಾಡ್ತೀವೋ, ಆಗ ಅದು ಆಟೋಮೆಟಿಕ್ ಆಗಿ ನಮ್ಮ ಹಾರ್ಟಿಗೆ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಸೊ ಇದರಿಂದ ದಿಲೀಪ್ ರಾಜ್ ಅವರು ಕೂಡ ಏನಾದ್ರೂ ಮಾಡ್ಕೊಂಡಿದ್ರ ಎಡವಟ್ಟನ್ನ, ತುಂಬಾ ಒತ್ತಡದಿಂದ ಏನಾದ್ರೂ ಇದ್ರ ಅನ್ನುವಂತಹ ಒಂದು ಚರ್ಚೆ ಕೂಡ ಶುರು ಆಗೋಗಿದೆ. ಯಾಕಂದ್ರೆ ದಿಲೀಪ್ ರಾಜ್ ಅವರು ಜಿ ಕನ್ನಡದಲ್ಲಿ ಒಳ್ಳೊಳ್ಳೆ ಹಿಟ್ ಧಾರಾವಾಹಿಗಳನ್ನ ಕೊಟ್ಟಂತವ್ರು. ಇವಾಗ್ಲೂ ಕೂಡ ಅವರು ಕೃಷ್ಣ ರುಕೋನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬ್ರಹ್ಮಗಂಟು ಧಾರಾವಾಹಿಯಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಪ್ರತಿಯೊಂದರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು. ನಿರ್ಮಾಣ ಇರ್ಬೋದು, ನಿರ್ದೇಶನ ಇರ್ಬೋದು, ಈ ಎಲ್ಲ ಒಂದು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಏನಾದ್ರೂ ಅವರು ಎಡವಿದ್ರ, ತುಂಬಾನೇ ಟೆನ್ಷನ್ ಅನ್ನ ಮಾಡ್ಕೊಂಡಿದ್ರ ಅನ್ನುವಂತಹ ಒಂದು ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅದರಲ್ಲಿ ಈ ರೀತಿಯಾಗಿ ಶ್ರುತಿ ನಾಯ್ಡು ಅವರು ಒಂದು ಪೋಸ್ಟ್ ಅನ್ನ ಹಾಕಿದಾರಲ್ಲ, ಇದು ನಿರ್ದೇಶಕ ಮತ್ತೆ ನಿರ್ಮಾಪಕ ಅನ್ನುವಂತಹ ಒಂದು ವ್ಯಕ್ತಿಯಲ್ಲಿ ಒತ್ತಡ ಜಾಸ್ತಿ ಇರುತ್ತಾ ಅಂತ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಏನೇ ಆಗಿರ್ಬೋದು, ಒಂದೊಳ್ಳೆ ಪ್ರತಿಭಾವಂತ ನಟನನ್ನ ಕನ್ನಡ ಚಿತ್ರರಂಗ ಕಳ್ಕೊಂಡಿರೋದಂತೂ ಸುಳ್ಳಲ್ಲ ಅಲ್ವಾ. ಸೊ ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿಯನ್ನ ಸಿಗ್ಲಿ, ಅವರ ಕುಟುಂಬಕ್ಕೆ ಈ ಒಂದು ದುಃಖ ಭರಿಸುವಂತಹ ಶಕ್ತಿಯನ್ನ ಕೊಡ್ಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ. ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಅಲ್ಲಿ ಹಾಕಿ. ಹಾಗೆ ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ.